ಗೈಸ್ ನೋಡಿಲ್ಲಿ ನಮ್ಮ ಸಾಯಿರಾಜ್ ದಾಬಾ ಊಟ ಚೆಂದ ಸಿಗ್ತದೆ ನಿಮಗೂ ವೆಜ್ ಆ್ಯಂಡ್ ನಾನ್ ವೆಜ್ಜು. ನೋಡಿಲ್ಲಿ ಗುಲ್ಬರ್ಗ ಹೋಗೋ ರೂಟ್ ಇದು ತಾಲೂಕು ಚಿಂಚೋಳಿ ಆ್ಯಂಡ್ ಇದು ಕಾಣಿಸೋದು ಸುಲೇಪೇಟ್. ಇನ್ನು ನೋಡಿ ಇಲ್ಲಿ ಸಾಯಿರಾಜ್ ದಾಬಾ ಫುಡ್ ಚೆನ್ನಾಗಿ ಸಿಗುತ್ತೆ. ಬನ್ನಿ, ಯಾವಾಗಾದರೂ ಸುಲೇಪೇಟ್ ಬಂದರೆ ವಿಸಿಟ್ ಮಾಡಿ. ಇಲ್ಲಿನ ಫುಡ್ಡು ಸೂಪರ್ ಇರುತ್ತೆ, ವೆಜ್ ಆ್ಯಂಡ್ ನಾನ್ ವೆಜ್ಜು. ಫ್ಯಾಮಿಲಿ ದಾಬಾ ಅದ, ಸಿಟ್ಟಿಂಗ್ ಪ್ಲೇಸ್ ಹೆಂಗೆ ಕುರ್ಚಿಗಳು ನೋಡ್ರಿ. ಇದು ಫ್ಯಾಮಿಲಿ ಒಂದು 50-60 ಮೆಂಬರ್ಸ್ ಬಿ ಸಿಟ್ಟಿಂಗ್ ಕುಂದಿರ್ಬೋದು ಇಲ್ಲಿ ಚಂದು ಊಟಕ್ಕೆ. ನೋಡ್ರಿ ಇಲ್ಲಿ ಇನ್ನೊಂದು ಸೆಕ್ಷನ್ ಅದ, ಇದು ಫಸ್ಟ್ ಸೆಕ್ಷನು ಇದೆ ಆ್ಯಂಡ್ ಕೌಂಟ್ರ್ ಸೆಕ್ಷನು. ಇಲ್ಲಿ ಕೂಡ ಚೆನ್ನಾಗಿದೆ, ಫುಲ್ ಕ್ಲೀನ್ ಆ್ಯಂಡ್ ಮೇಂಟೆನೆನ್ಸ್ ಮಾಡ್ತೀವಿ ನಾವು. ನೋಡಿ ಇದು ಕೌಂಟ್ರು ಆ್ಯಂಡ್ ಇಲ್ಲಿ ಒಂದು 8 ಮಂದಿ, ಆ ಕಡೆ 8 ಮಂದಿ, ಈ ಕಡೆ ಒಂದು 4 ಮಂದಿ. ಇಲ್ಲಿ ರೂಮ್ ಒಂದು ಸಪ್ರೇಟ್ ಅದಿದು, AC ರೂಮ್ ಅದಿದು ಪೂರ. ಅಲ್ಲೊಂದು 4 ಮಂದಿ, ಅಲ್ಲೊಂದು 4 ಮಂದಿ, ಇಲ್ಲೊಂದು 8 ಮಂದಿ, ಇಲ್ಲೊಂದು 4 ಮಂದಿ ಕುಂದಿರ್ತಾರ. ನೋಡಿ ಫುಲ್ ರೂಮ್ ಹೆಂಗದ, ಫ್ಯಾಮಿಲಿ ಸಲಕ್ ಇದು ಸಪ್ರೇಟ್. ಇದು ಇನ್ನೊಂದು ರೂಮ್ ಅದ ಲಾಕು, ಇದು ಸ್ಟೋರ್ ರೂಮ್ ಅದ ಆ್ಯಂಡ್ TV ಫನ್ ಕ್ರಿಕೆಟ್ ಏನರ ನೋಡ್ಕೊತ ಫುಡ್ ಎಂಜಾಯ್ ಮಾಡ್ತಾರ ಕಸ್ಟಮರು ಅಂತೇಸಿ TV ಆ್ಯಡ್ ಮಾಡ್ರಿ ಇಲ್ಲಿ. ಆ್ಯಂಡ್ ನಮ್ಗಿನ್ನ ತೋರಿಸ್ತೀನಿ, ಇಲ್ಲಿ ಕೆಳಗೆ ಇನ್ನೊಂದು ಸೆಕ್ಷನ್ ಅದ. ಇವೆಲ್ಲ ಕ್ಯಾಬಿನ್ಗಳು. ಇದು ಒಂದು ಗಾರ್ಡನ್ ಪ್ಲೇಸು, ಪೂರ ದಾಬಾ ಇಂದ ಪ್ಲೇಸ್ ಇದು ಪೂರ. ಈ ಕಡೆ ಪೂರ ಎಲ್ಲ ನಡ್ತದೆ. ನಿಮಗೆ ಯಾವ ಪ್ಲೇಸ್ ಪಸಂದ್ ಅಂದರೆ ಆ ಪ್ಲೇಸ್ನಾಗ ಊಟಕ್ಕೆ ಕುಂತ್ಬಿಡಿ. ವೇಟ್ರ್ಗಳು ಇರ್ತಾರೆ, ನೀವು ಕುಂತ್ಬಿಟ್ರೆ ಆ ಟೇಬಲ್ಗೆ ಬಂದಕ್ಕೆ ವೇಟ್ರ್ಗಳು ಆರ್ಡ್ರ್ ತೊಗೋತಾರೆ. ನೀವು ಹೆಂಗೆ ಹೇಳಿದ್ರೆ ಹಂಗೆ ಮಾಡಿಸ್ತಾರ ಆರ್ಡ್ರ್. ಇದು ನಮ್ಮ ಕಿಚನು, ಇದು ಐಟಮ್ ಸೆಕ್ಷನು, ಇದು ರೋಟಿ ಸೆಕ್ಷನು. ಇನ್ನು ತಂದೂರಿ ರೋಟಿ ಮಾಡೋ ಪ್ಲೇಸ್ ಇದು. ಈಗಿನ ಬೆಂಕಿ ಹಚ್ಚಿವಿ, ಅದು ಇನ್ನು ಬೆಂಕಿ ಪೂರ ಕಮ್ಮಾಗಿದ್ಮೇಲೆ ತಂದೂರಿ ರೊಟ್ಟಿ ಮಾಡೋ ಬರ್ತದೆ. ಇನ್ನು ಸ್ಟಾರ್ಟಿಂಗು ಈಗ ನಾವೆಲ್ಲ ರೆಡಿ ಮಾಡ್ಕೊಳತ್ತೀವಿ ಮುಂಜಾನೆ. ಫುಲ್ಲು ಇದು ದಾಲು ಎಲ್ಲ ಬಾಯ್ಲ್ಡ್ ಮಾಡಿ ಇಕ್ಕೋತೀವಿ. ಯಾವಾಗಿಂದ ಅವಾಗ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಬಾಯ್ಲ್ ಮಾಡಿ ಕೊಡ್ತೀವಿ. ಆ್ಯಂಡ್ ನಿಮ್ಗೆ ತೋರಿಸ್ತೀನಿ, ಇನ್ನು ನಮ್ಮಲ್ಲಿ ಜವರಿ ಚಿಕನ್ ಅದ. ಜವರಿ ಮುರುಗಿ ಯಾರ್ದಾದ್ರೂ ಕಾಶ್ ಇದ್ರೆ ತಿನ್ನೋಕೆ ಕೋಳಿ ತೋರಿಸ್ರಿ, ಆ ಕೋಳಿ ಹಿಡಿದು ಕಸಿ ಕಟ್ ಮಾಡ್ಸ್ಕೊಂಡು ಬಂದು ಕಸಿ ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡಿಸ್ತೀವಿ ನಾವು ಚಿಕನ್. ನೋಡಿ ಫ್ರೆಂಡ್ಸ್, ಈ ಕೋಳಿ ಒಳಗೆ ಯಾವ ಕೋಳಿ ಹೇಳಿದ್ರೆ ನಾವು ಆ ಕೋಳಿ ಹಿಡಿದು ಕಸಿ ಕಟ್ ಮಾಡಿಸ್ಕೊಂಡು ಬಂದು ಕಸಿ ನೀವು ಹೆಂಗೆ ಹೇಳಿದ್ರೆ ಹಂಗೆ ಮಾಡಿಸ್ತೀವಿ ಚಂದ. ಸುಲೇಪೇಟದಾಗ ಸಾಯಿರಾಜ್ ದಾಬಾ, ಯಾವಾಗಾದರೂ ಸುಲೇಪೇಟ್ಗೆ ಬಂದರೆ ಪಕ್ಕ ಇಲ್ಲಿಗೆ ವಿಸಿಟ್ ಮಾಡಿ, ಫುಡ್ ಚೆನ್ನಾಗಿ ಸಿಗುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್.